सर्वागौरमुखारविन्दजनितः सप्तर्षिमान्यो गुरुः द्राक्षारामं सुभीमनाथमुखतः सम्भूयशिताञ्च श्रीसिंहासनमारचय वसतिं चक्रे च तत्रैव यः एको रामगुरु संपूर्ण करुण कुर्यात् सदा मंगलम कंठे यस्य विराजते हि गरलम गंगाजलम मस्तके वामांगे गिरिराजराजतनया जाया भवानी स्थिता नंदी स्कंद गणादिनाथ सहित श्री केदारनाथ प्रभु केदारांचल संस्थितो हि सततम कुर्यात् सदा मंगलम. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ್ಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನು ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ಣುಮಕೊಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತ ಅಧಿಕ ಜ್ಯೇಷ್ಠ ಮಾಸ ಶಿವರಾತ್ರಿ ರವಿವಾರ ರೋಹಿಣಿ ಮಹಾನಕ್ಷತ್ರದ ಸುಸಂದರ್ಭದಲ್ಲಿ ಸಾಗಿಕೊಂಡು ಬಂದಂತ ಜ್ಯೇಷ್ಠ ಮಾಸದ ಅಧಿಕ ಮಾಸದ ಅನುಷ್ಠಾನ ಶಿವಯೋಗ ಅನುಷ್ಠಾನ ಮಂಗಲ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮತ್ತು ಧಾರ್ಮಿಕ ಸಭೆ ಇಲ್ಲಿ ಪರ್ಯಂತರವಾಗಿ ಅತ್ಯಂತ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವ ಅನಿಸಿಕೆಗಳನ್ನು ಹಂಚಿಕೊಂಡಂತ ಎಲ್ಲ ಧರ್ಮಾಭಿಮಾನಿಗಳು ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡು ದೈವದ ಗುರುವಿನ ಅನುಗ್ರಹಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಭಕ್ತ ಮುಮುಕ್ಷುಗಳೇ, ತನ್ನೂ ಮನ ಧನ ಸೇವೆಯನ್ನು ಸಲ್ಲಿಸಿದ ಎಲ್ಲ ಸೇವಾರ್ಥಿಗಳೇ, ಛಾಯಾಕಾರರೇ, ಚಿತ್ರಕಾರರೇ, ಸಭಾ ಸಂಚಾಲಕರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಪ್ರಾಯಶಃ ಪ್ರತಿ ಸಾರಿ ಸಭೆಗಳಲ್ಲಿ ಯಾರು ಮಾತನಾಡೋದಿರ್ತಿರ್ಲಿಲ್ಲ, ನೇರವಾಗಿ ಗುರುಗಳ ಸಂದೇಶ ಅಷ್ಟೇ ಇರ್ತಿತ್ತು. ಆದರೆ ಈ ಸಾರಿ ವಿಶೇಷ ಅಂತ ಕೇಳಿದ್ರೆ ಸುಮಾರು ಒಂದು 18ರಿಂದ 20 ಜನ ಧರ್ಮಾಭಿಮಾನಿಗಳು ತಮ್ಮ ತಮ್ಮ ಅನುಭವಗಳನ್ನು ಅನಿಸಿಕೆಗಳನ್ನು ಎಲ್ಲರ ಮನಮುಟ್ಟುವಂತೆ ಹಂಚಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಹೆಚ್ಚು ವಿಷಯಗಳನ್ನು ಹೇಳುವಂಥದ್ದೇನೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಇಷ್ಟೊತ್ತವರೆಗೆ ಹೇಳಿದಂತೆ ಪ್ರತಿನಿತ್ಯ ಸಂದೇಶಗಳು ಬರ್ತಿದ್ವಲ್ಲ, ಇವತ್ತಿಗೆ ಎಷ್ಟನೇ ಸಂದೇಶ ಅಂದ್ರೆ 48ನೇ ಸಂದೇಶ ಇವತ್ತಿಂದ ಆಗಿದೆ. 48ನೇ ಸಂದೇಶ ಇವತ್ತು ಬಂದಿದೆ ಬೆಳಗಿನ ಜಾವ. 48ನೇ ಸಂದೇಶ ಇವತ್ತಿಂದ. ಅಂದ್ರೆ ಹಿಮಾಲಯದಲ್ಲಿ ಕೂತು ಭಗವಂತ ಯಾವಾಗ ಪ್ರೇರಣೆ ಮಾಡ್ತಾನೋ ಹಾಗೆ ಅದು ರೆಕಾರ್ಡ್ ಮಾಡಿ ಅದನ್ನು ಇಟ್ಕೊಂಡು ಕಳಿಸ್ಬಿಡ್ತಿದ್ವಿ. ಅಂದ್ರೆ ಆ ವಿಷಯಗಳು ಕೇವಲ ವಿಷಯಗಳಲ್ಲ, ಹಿಮಾಲಯದಲ್ಲಿ ಕೇದಾರನಾಥ ಪ್ರೇರಣೆ ಕೊಟ್ಟು ನುಡಿಸಿದ ವಿಷಯಗಳು ಅವಾಗಿದ್ದಾವೆ. ಈ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳೋದಾದ್ರೆ, ಒಂದು ಕಾರಲ್ಲಿ ಒಂದು ಪರಿವಾರದ ಸದಸ್ಯರು ಹೋಗ್ತಿದ್ದಾರೆ. ದಂಪತಿಗಳು ಸಣ್ಣ 2 ಮಕ್ಕಳ ಜೊತೆ ಹೋಗ್ತಾ ಇದ್ದಾರೆ. ಹೋಗುವಾಗ ಒಂದು ಅಪಘಾತ ಆಗ್ಬಿಡುತ್ತೆ. ಎತ್ತರ ಪ್ರದೇಶದಿಂದ ತೆಗ್ಗಲ್ಲಿ ಗಾಡಿ ಬಿದ್ದುಬಿಡುತ್ತೆ. ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಏಟಾಗಿದೆ. ಆ ಮಕ್ಕಳಿಗೆ ಏಟಾಗಿದ್ದನ್ನು ನೋಡಿ ತಾಯಿ ಗಾಬರಿಯಿಂದ ಮೂರ್ಛಿತಳಾಗಿದ್ದಾಳೆ. ಆ
ಗಾಡಿ ಓಡಿಸುವಂತ ಯಜಮಾನನಿಗೆ ತಲೆಗೆ ಏಟು ಬಿದ್ದಿದೆ, ರಕ್ತ ಸುರಿತಾ ಇದೆ. ಅದನ್ನ ನೋಡಿ ಕೆಲವರು ಅದೇ ಸಂದರ್ಭವನ್ನು ಬಳಸಿಕೊಂಡು ಅವರ ಕೈಯಲ್ಲಿರುವಂತ ಬಂಗಾರ, ಚೈನ್ಗಳು, ದುಡ್ಡು ಕಿತ್ಕೊಳ್ಳೋರು ಕೆಲವರು, ಅದನ್ನು ನೋಡಿ ವಿಡಿಯೋ ಮಾಡ್ಕೋತ ನಿಂತವ್ರು ಇನ್ನು ಕೆಲವರು, ಅವರನ್ನ ಸುರಕ್ಷಿತವಾಗಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಔಷಧೋಪಚಾರಗಳನ್ನು ಮಾಡಿಸಿ ಮನೆಗೆ ತಂದುಬಿಟ್ಟವರು ಕೆಲವರು. ಇದರಲ್ಲಿ ಯಾರು ಶ್ರೇಷ್ಠರು ಅಂತ ನೀವು ಹೇಳಲಿಕ್ಕೆ ಬಯಸ್ತೀರಿ? ಯಾರು ಶ್ರೇಷ್ಠರು? ಅವರಿಗೆ ಚಿಕಿತ್ಸೆಯನ್ನು ಮಾಡಿಸಿ ಮನೆಗೆ ತಂದು ಬಿಟ್ಟವರು ಶ್ರೇಷ್ಠರು. ಅದಕ್ಕೆ ನೀವೆಲ್ಲರೂ ಕೂಡ ಏನಾಗ್ಲಿಕ್ಕೆ ಬಯಸ್ತೀರಿ? ನಮ್ಮ ಆಪ್ತ ಭಕ್ತ ವಲಯ ಯಾರು ತೊಂದರೆಯಲ್ಲಿದ್ದಾರೆ, ಯಾರು ಸಂಕಟದಲ್ಲಿದ್ದಾರೆ, ಯಾರು ಸಂಕಷ್ಟದಲ್ಲಿದ್ದಾರೆ, ಯಾರು ಆತಂಕದಲ್ಲಿದ್ದಾರೆ, ಯಾರು ಗೊಂದಲದಲ್ಲಿದ್ದಾರೆ, ಅವರಿಗೆ ಪರಿಹಾರವನ್ನು ಕೊಡುವಂತ ಪ್ರಯತ್ನ ನೀವು ಮಾಡಿದ್ರಿ ಅಂತ ಕೇಳಿದ್ರೆ ಸಾರ್ಥಕ ಭಕ್ತರು ಬದುಕು ಸಾರ್ಥಕ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಈ ಜಗತ್ತು ನಡೀತಾ ಇದೆ, ಜಗತ್ತು ನಡೀತಾ ಇದೆ. ಯಾವ ಆಧಾರದ ಮೇಲೆ ನಡೀತಾ ಇದೆ? ರುದ್ರಯ್ಯನವರು ಯಾವ ಆಧಾರದ ಮೇಲೆ ನಡೀತಾ ಇದೆ? ಜಗತ್ತಿನ ನಡೆಗೆ ಬುನಾದಿ ಯಾವುದು? ಪರಿವಾರ, ದೇಶ, ಪ್ರತಿಯೊಂದು ಕೂಡ ನಡೀತಾ ಇದೆ. ಯಾವುದರ ಆಧಾರದ ಮೇಲೆ ನಡೀತಾ ಇದೆ? ಮಲ್ಲಿಕಾರ್ಜುನ್, ರತ್ನಮಾರು, ಅದು ಒಂದು ಭಾಗ. ಈ ಜಗತ್ತು ನಡೀತಾ ಇರುವಂಥದ್ದು ಪ್ರಥಮವಾಗಿ ನಂಬಿಕೆ ಮತ್ತು ವಿಶ್ವಾಸ. ವಿಶ್ವಾಸ, ಶ್ವಾಸ, ವಿಶ್ವಾಸ. ಶ್ವಾಸ ಹೋಯ್ತು, ಶ್ವಾಸ ನಿಲ್ತು ಅಂದ್ರೆ ಜೀವನ ಖತಮ್ ಅಲ್ವಾ? ಸ್ವಲ್ಪ ಲಕ್ಷ್ಯ ಕೊಡಿ. ಶ್ವಾಸ ನಿಲ್ತಂದ್ರೆ ಲಿಂಗಣ್ಣರು, ತಿಪ್ಪೇಸ್ವಾಮಿಯವರು, ಶ್ವಾಸ ನಿಲ್ತಂದ್ರೆ ಬದುಕು ಖತಮ್ ಆಗುತ್ತೆ, ಅವ್ರ ಆಯುಷ್ಯ ಮುಗಿತಾರೆ. ವಿಶ್ವಾಸ ಹೋಯ್ತಂದ್ರೆ, ವಿಶ್ವಾಸ ಹೋಯ್ತಂದ್ರೆ ವಿಶ್ವಾಸ ಕಥಮ್, ಬದುಕೆ ವ್ಯರ್ಥ. ವಿಶ್ವಾಸ ಹೋಯ್ತು ಅಂದ್ರೆ ಬದುಕಿ ಸತ್ತಂತೆ. ಅಂದ್ರೆ ಜಗತ್ತು ನಡೀತಾ ಇರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸ. ಈಗ ಪರಿವಾರದಲ್ಲಿ ನಂಬಿಕೆ ಮತ್ತು ವಿಶ್ವಾಸ, ಪ್ರತಿಯೊಂದು ವಿಶ್ವಾಸ. ಈಗ ನಾವು, ನೀವು, 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 ನೀವು ಎಲ್ಲರೂ ದೇವರು ಯಾರು ನೋಡಿರಿ? ಕೈ ಎತ್ತರಿ ನೋಡೋಣ. ದೇವರು ಯಾರಾದ್ರೂ ನೋಡಿರಿ? ದೇವರನ್ನು ನೋಡಿಲ್ಲ ನಾವು, ಆದ್ರೆ ದೇವರು ಇವ ಸತ್ಯ. ಯಾರು ನೋಡಿಲ್ಲ, ಇದಾನೆ ಅಂತ ಒಪ್ಪುತ್ತೇವೆ, ನಂಬುತ್ತೇವೆ ಅಲ್ವಾ? ಯಾವುದ್ರ ಮೇಲೆ? ವಿಶ್ವಾಸ. ಭಗವಂತ ಇದ್ದಾನೆ ಅಷ್ಟೇ. ಎಲ್ಲಿದ್ದಾನೆ ಅಂದ್ರೆ ಗೊತ್ತಾಗಲ್ಲ, ಹೇಳಕ್ ಬರಲ್ಲ. ಎಲ್ಲಿದ್ದಾನೆ ಭಗವಂತ ತೋರಿಸ್ರಿ ಅಂದ್ರೆ ತೋರ್ಸಕ್ಕಾಗಲ್ಲ. ಭಗವಂತ ಇದ್ದಾನೆ ಅಷ್ಟು ಸತ್ಯ, ಅದನ್ನು ನಂಬುತ್ತೇವೆ ನಾವು. ವಿಶ್ವಾಸ, ನಮಗೆಲ್ಲ ವಿಶ್ವಾಸ ಇದೆ. ಎಲ್ಲಿ ತೋರಿಸ್ರಿ ಅಂದ್ರೆ ಆಗಲ್ಲ. ಈಗ ತುಪ್ಪ ಎಲ್ಲಿಂದ ಬರುತ್ತೆ? ಹಾಲಿನಲ್ಲಿ ಇರುತ್ತೆ. ಹಾಲನ್ನು ನಿಮ್ಮ ಕೈಯಲ್ಲಿ ಕೊಟ್ಟು ತುಪ್ಪವನ್ನು ತೋರಿಸ್ರಿ ಅಂದ್ರೆ ಸಾಧ್ಯ ಇಲ್ಲ. ಹಾಲಿನಲ್ಲಿ ತುಪ್ಪ ಇದೆ, ಸಂಸ್ಕಾರ ಕೊಡ್ತಾ 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 ಹಾಲಿನಿಂದ ಮೊಸರಾಗತ್ತೆ, ಮೊಸರಿಂದ ಬೆಣ್ಣೆ ಆಗತ್ತೆ, ಬೆಣ್ಣೆಯಿಂದ ತುಪ್ಪ ಆಗತ್ತೆ. ಹಾಲಿನಲ್ಲಿರುವ ಸತ್ಯ ನಮ್ಮ ಕಣ್ಣಿಗೆ ಕಾಣಲ್ಲ. ಹಾಲಿನಲ್ಲಿ ತುಪ್ಪಿದೆ, ನಮ್ಮ ಕಣ್ಣಿಗೆ ಕಂಡಿಲ್ಲ ಅಂದ ತಕ್ಷಣ ಹಾಲಿನಲ್ಲಿ ತುಪ್ಪಿಲ್ಲ ಅಂತ ಅರ್ತಿಲ್ಲ, ತುಪ್ಪ ಇದೆ. ಈಗಿದು ನಾವು ಸೌಂಡ್ ಮಾತಾಡ್ತಿದ್ವಿ, ಕರೆಂಟ್ ಇದೆ, ತೋರಿಸ್ರಿ ಅಂತ ಲೈನ್ ತೋರಿಸ್ರಿ ಅಂದ್ರೆ ತೋರ್ಸಕ್ ಬರಲ್ಲ, ಇದು ಸತ್ಯ. ಮತ್ತೆ ತೋರಿಸ್ರಿ ಅಂದ್ರೆ ಹೋಗಿ ಹಿಡಿದ್ರೆ ಗೊತ್ತಾಗುತ್ತೆ ಅಲ್ವಾ? ಪ್ರಾಕ್ಟಿಕಲ್ ನೋಡ್ಬೇಕಂದ್ರೆ ಹೋಗಿ ಹಿಡಿಬೇಕಾದ್ರೆ ಹಿಡಿದ ಯಾರು ಹಿಡಿಯಕ್ಕೆ ಹೋಗ್ಬೇಡ್ರಿ, ಮತ್ತೆ ಹಿಡಿದಾಗ್ಲೇ ಗೊತ್ತಾಗತ್ತೆ. ಹಾಗೆ ಈಗ ವಿಮಾನ ಮೇಲೆ ಹೋಗ್ತಾ ಇರುತ್ತೆ, ಮಹೇಶನ ವಿಮಾನ ಮೇಲೆ ಹೋಗ್ತಾ ಇರುತ್ತೆ, ಪೈಲಟ್ ತೋರಿಸ್ರಿ ಅಂದ್ರೆ ಕಾಣ್ತಾನ ಪೈಲಟ್? ವಿಮಾನ ಕಾಣೋದು ಕಷ್ಟ, ಅವ್ನು ಎಲ್ಲಿ ಕಾಣಕ್ ಸಾಧ್ಯ? ಪೈಲಟ್ ಕಾಣ್ತಿಲ್ಲ ಅಂದ್ರೆ ವಿಮಾನ ಇಲ್ಲ ಅಂತಂದ್ರೆ ಅವನು ಇದಾನೆ, ನಮ್ಮ ಕಣ್ಣಿಗೆ ಕಾಣ್ತಿಲ್ಲ ಅಷ್ಟೇ. ಇವತ್ತು ಯಾವಾರ ಇವತ್ತು ಭಾನುವಾರ ತೋರಿಸ್ರಿ ಎಲ್ಲ ಐತದು
ಎಲ್ಲೈತಿ ಭಾನುವಾರ? ಭಾನುವಾರ ಇದೆ. ಇದು ವಿಶ್ವಾಸ, ಇದು ನಂಬಿಕೆ. ಇದೇ ಸತ್ಯವಾದ ಜಗತ್ತು. ಹೀಗೆ ನಡೀತಾ ಇದೆ. ಒಂದು ಪರಿವಾರದಲ್ಲಿ ತಂದೆಯ ಮೇಲೆ ಮಕ್ಕಳ ವಿಶ್ವಾಸ, ತಾಯಿಯ ಮೇಲೆ ಮಕ್ಕಳ ವಿಶ್ವಾಸ. ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಜೊತೆಗಿದ್ದಾರೆ ಅಂದ್ರೆ ಸುರಕ್ಷಿತ ಅಂತ ಮಕ್ಕಳು ಅನ್ಕೋತಾರೆ. ಸಣ್ಣ ಮಕ್ಕಳು, ನೀವು ವಿಚಾರ ಮಾಡ್ರಿ, ಸಣ್ಣ ಪುಟ್ಟ ಮಕ್ಕಳು ಇರ್ತಾವಲ್ಲ, ನೀವು ಅವನ್ನ ತೂರ್ತಿರ ಮೇಲೆ ಅಲ್ವಾ, ಅವೇನು ಅಳುತ್ತಾವ ನಗುತ್ತಾವ, ಅವಕ್ಕೆ ಇಷ್ಟು ವಿಶ್ವಾಸ ಇದೆ, ನನ್ನ ತಾಯಿ ನನ್ನ ಕೈ ಬಿಡಲ್ಲ. ಪರ ಹೋದು ಅಳ್ತಾವೇನು ಮಕ್ಕಳು? ನನ್ನ ತಂದೆ ನನ್ನ ಕೈ ಬಿಡಲ್ಲ, ಅಷ್ಟು ವಿಶ್ವಾಸ ಇರುತ್ತೆ. ತಂದೆ ಹೆಗಲ ಮೇಲೆ ಕೂರಿಸ್ಕೊಂಡು ಓಡ್ತಿರ್ತಾನೆ ಒಂದ್ಸಾರಿ ಖುಷಿಯಿಂದ. ಆ ಮಕ್ಕಳು ನಗುತ್ತವೆ ನಗ್ತವೆ, ನಗ್ತಾನೆ ಇರ್ತಾವೆ. ಇದು ವಿಶ್ವಾಸ. ನನ್ನ ತಂದೆ ನನ್ನ ತಾಯಿ ನನ್ನ ಕೈ ಬಿಡಲ್ಲ, ಇದು ವಿಶ್ವಾಸ. ಹಾಗೆ ಪರಿವಾರದಲ್ಲಿ ಸತಿಯ ಮೇಲೆ ಪತಿಗೆ ವಿಶ್ವಾಸ, ಪತಿಯ ಮೇಲೆ ಸತಿಗೆ ವಿಶ್ವಾಸ. ಆ ವಿಶ್ವಾಸದಿಂದ 20, 25, 30 ವರ್ಷ ತವರು ಮನೆಯಲ್ಲಿ ಬೆಳೆದಂತ ಕನ್ಯೆಯನ್ನ ದಾರಿಯಲ್ಲಿ ಕೊಡ್ತಾರೆ. ಇದೇ ವಿಶ್ವಾಸ. ನನ್ನ ಅಳಿಯ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ಭರವಸೆ ತಾಯಿ ತಂದೆಗಿಟ್ಟು ಆ ಮಗಳನ್ನ ದಾರಿಯಲ್ಲಿ ಕೊಡ್ತಾರೆ. ವಿಶ್ವಾಸ, ಇಷ್ಟೇ ವಿಶ್ವಾಸ. ಅವ್ರು ಗುರ್ತಿರಲ್ಲ, ಪರಿಚಯ ಇರಲ್ಲ, ಏನು ಸಂಬಂಧ ಇರಲ್ಲ ಅಲ್ವಾ? ಇದೇ ವಿಶ್ವಾಸ. ಇದಕ್ಕೆ ವಿಶ್ವಾಸ ಅಂತ ಕರೀತಾರೆ. ಈ ಉದಾಹರಣೆಗೆ ಮನೆ ಯಾವುದೋ ಅಕಸ್ಮಾತ್ ಎಲ್ಲ ಹೋಗ್ಬೇಕಿತ್ತು, ನೀವು ಆಕಸ್ಮಿಕ ಒಂದು ಕರೆ ಬಂದ್ಬಿಡುತ್ತೆ, ಮನೆಯಲ್ಲಿ ಯಾರು ಇಲ್ಲ. ಅವಾಗ ಯಾರ್ದೋ ಕೈಯಲ್ಲಿ ಚಾವಿ ಕೊಟ್ಟು ಹೇಳಿ ಹೋಗ್ತೀರಿ, ನಾವು ಬರೋದು ಒಂದು 2-3 ತಿಂಗಳಾಗ್ತದೆ, ನೀವು ಸ್ವಲ್ಪ ಈ ಕಡೆ ಲಕ್ಷ್ಯ ಇಡ್ರಿ. ಇದೇ ವಿಶ್ವಾಸ, ಇದು ವಿಶ್ವಾಸ. ಅದೇ ಪ್ರಕಾರ ದೈವದ ಮೇಲೆ ಭಕ್ತನಿಗೆ ವಿಶ್ವಾಸ, ದೈವದ ಮೇಲೆ, ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ವಿಶ್ವಾಸ, ಮಕ್ಕಳ ಮೇಲೆ ತಾಯಿ ತಂದೆಗೆ ವಿಶ್ವಾಸ. ವಿಶ್ವಾಸ ಇಲ್ಲದೆ ಹೋದ್ರೆ ತಾಯಿ ಗರ್ಭದಲ್ಲಿ ಮಗು ಇರ್ತದೆ, ಇದು ಮುಂದೆ ಚಲೋ ಹಾಕೋದು ಕೆಟ್ಟ ಅವ್ರೇನಿಲ್ಲ, ನನ್ನ ಮಕ್ಕಳು ಚಲೋ ಆಗ್ತಾವ ಮುಂದಿಷ್ಟೇ. ಇದೇ ಉದ್ದೇಶದಿಂದ ಕಷ್ಟಪಟ್ಟು ನೋವನ್ನು ಅನುಭವಿಸಿ ಪ್ರತಿ ಹಂತದಲ್ಲೂ ಎಲ್ಲವನ್ನು ಅನುಭವಿಸಿ ಮಕ್ಕಳನ್ನು ಬೆಳೆಸ್ತಾರೆ. ಅವ ಹಿರಣ್ಯಕಶ್ಯಪ ಹೇಳ್ತಾನೆ, ಭಕ್ತ ಪ್ರಹ್ಲಾದನಿಗೆ ಹೇಳ್ತಾನೆ, ಏನು ಅಂತ ಕೇಳಿದ್ರೆ, ನೀನು ಹಿಂಗಾಗ್ತಿ ಅಂತ ಕೇಳಿದ್ರೆ, ನೀನು ಹರಿಭಕ್ತ ಆಗ್ತಿ ಅಂತ ಗುರುತಾಗಿದ್ರೆ ನೀನು ಗರ್ಭದಲ್ಲಿಂದ ಕೊಂದು ಹಾಕ್ಬಿಡ್ತಿದ್ದೆ ಅಂತ. ನಾವು ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ನಮ್ಮ ಮಕ್ಕಳು ಮುಂದೆ ಚಲೋ ಆಗ್ತವೆ ಅನ್ನೋ ಕಾರಣ ಪ್ರತಿ ತಾಯಿ ತಂದೆ ಯಾವ ಫಲಾಪೇಕ್ಷೆ ಇಲ್ಲದೆ ಮಕ್ಕಳನ್ನ ವಿಶ್ವಾಸವನ್ನಿಟ್ಟು ಎಲ್ಲ ಪ್ರಕಾರ ಬೆಳೆಸ್ತಾರೆ. ಅದನ್ನು ಸುದೀರ್ಘವಾಗಿ ಹೇಳ್ಬಿಟ್ಟಿದ್ದೇವೆ ಸಂದೇಶಗಳಲ್ಲಿ. ವಿಶ್ವಾಸ, ಇದು ವಿಶ್ವಾಸ. ಅದೇ ಪ್ರಕಾರ ತಾಯಿ ತಂದೆ ವಿಶ್ವಾಸ ಮಕ್ಕಳ ಮೇಲೆ, ಅದೇ ಪ್ರಕಾರ ಬೋಧಕರು ಶಿಷ್ಯರ ಮೇಲೆ ವಿಶ್ವಾಸವನ್ನಿಟ್ಟು ಪಾಠವನ್ನು ಹೇಳ್ತಾರೆ. ಶಾಲೆಗಳಲ್ಲಿ ಪಾಠ ಹೇಳ್ತಾರೆ, ವಿಶ್ವಾಸ ಅಷ್ಟೇ. ಇವರು ನಾಳೆ ದೇಶದ ಪ್ರಜೆಗಳು, ಒಳ್ಳೆ ಪ್ರಜೆಗಳಾಗಿ ಕೆಲವರು ಶಿಕ್ಷಕರಾಗ್ತಾರೆ, ಕೆಲವರು ಇಂಜಿನಿಯರು, ಡಾಕ್ಟರು, ಲಾಯರು, ಜಡ್ಜು, ರಾಜಕಾರಣಿ, ಏನೆಲ್ಲ ಆಗ್ತಾರೆ, ಚಲೋ ಆಗ್ತಾರೆ, ದೇಶಕ್ಕೆ ಒಳ್ಳೆ ಪ್ರಜೆಗಳಾಗ್ತಾರೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳುತ್ತಾರೆ. ಅದೇ ಪ್ರಕಾರ ಧರ್ಮಗುರುಗಳು ಕೂಡ ನಮ್ಮ ಭಕ್ತರು ಪರಂಪರೆ, ಧರ್ಮ, ತತ್ವದ ಆಸ್ತಿಯಾಗಿ ಬೆಳೀತಾರೆ. 4 ಕಡೆಗೆ ಧರ್ಮವನ್ನ, ತತ್ವವನ್ನು, ಸಿದ್ಧಾಂತವನ್ನ ಬೋಧನೆ ಮಾಡ್ತಾರೆ, ವ್ಯವಸ್ಥೆಯನ್ನು ಪರಿವರ್ತನೆ ಮಾಡ್ತಾರೆ ಅನ್ನೋ ಉದ್ದೇಶಕ್ಕಾಗಿ ಅವರು ಬೆಳೆಸ್ಕೊಂಡು ಹೋಗ್ತಾರೆ. ಅವರಿಗೆ ಉಪದೇಶ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ಇದು ವಿಶ್ವಾಸ. ಅದಕ್ಕೆ ಹೇಳ್ತಾರೆ, ಜಗತ್ತು ಯಾವುದರ ಮೇಲೆ ನಿಂತಿದೆ ಅಂತ ಕೇಳಿದ್ರೆ ಯಾವುದ್ರ ಮೇಲೆ? ವಿಶ್ವಾಸ. ವಿಶ್ವಾಸ. ಅದಕ್ಕೆ ವಿಶ್ವಾಸವನ್ನ ಉಳಿಸುವಂಥದ್ದೇ ಸಾರ್ಥಕ ಬದುಕು. ಅದಕ್ಕೆ ಕೆಲವರು ಹೇಳ್ತಾರೆ, ವಿಶ್ವಾಸ ಇಲ್ಲ ಅಂದ್ರೆ ವಿಶ್ವಾಸಘಾತ ಮಾಡಿದ ಅಂತ ಕೇಳ್ತಾರೆ. ವಿಶ್ವಾಸಘಾತ ಅಂದ್ರೆ ವಿಶ್ವಾಸವನ್ನು ಉಳಿಸಿಕೊಳ್ಳದೆ ಇರುವಂಥದ್ದು. ಈಗ ಹೇಳಿದ್ರಲ್ಲ, ದೈವದ ಮೇಲೆ ವಿಶ್ವಾಸ ಇದಾನೆ, ಇದು ವಿಶ್ವಾಸ. ಇವತ್ತು ಸಾಕಷ್ಟು ಜನ ಏನೇನೋ ಹೇಳ್ತಾರೆ, ವಿರುದ್ಧವಾಗಿ ಮಾತಾಡ್ತಾರೆ, ಅವರಿಗೆ ಅದರ ಬಗ್ಗೆ ವಿಶ್ವಾಸ ಇಲ್ಲ, ಅವ್ರ ಭಾಗ ಅಷ್ಟೇ. ತಾಯಿ ತಂದೆ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ ಅಂತ ಹೇಳಿ ನಿಮಗೆಲ್ಲ ಗೃಹಸ್ಥ ದಂಪತಿಗಳು ಗೊತ್ತಿದೆ. ತಾಯಿ ನವಮಾಸಗಳು ತನ್ನ ಗರ್ಭದಲ್ಲಿ ಇಟ್ಟುಕೊಂಡು ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಸೆಕೆಂಡ್ ನೋವನ್ನು ಅನುಭವಿಸಿ ಆ ಮಗುವಿಗೆ ಜನ್ಮ ಕೊಡುತ್ತಾಳೆ. ಆ ಮಗು ಜನ್ಮ ಕೊಟ್ಟ ನಂತರದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಅಳುತ್ತದೆ, ಏನೆಲ್ಲ ಮಾಡುತ್ತೆ ಅದನ್ನು ಸಮಾಧಾನ ಪಡಿಸಿ ಬೆಳೆಸ್ತಾಳೆ.
ತಂದೆ ತನ್ನ ಮಗನ ವಿದ್ಯೆಗಾಗಿ, ಜ್ಞಾನಕ್ಕಾಗಿ, ಸಂಸ್ಕಾರಕ್ಕಾಗಿ, ಸಂಸ್ಕೃತಿಗಾಗಿ, ಹೆಸರಿಗಾಗಿ, ಕೀರ್ತಿಗಾಗಿ, ಗೌರವಕ್ಕಾಗಿ ಏನೆಲ್ಲ ಶ್ರೀಗಂಧದ ಕಟ್ಟಿಗೆಯಂತೆ ತನ್ನ ದೇಹವನ್ನು ಸವಿಸಿ ಮಕ್ಕಳನ್ನು ಬೆಳೆಸ್ತಾನೆ. ಇದೇ ನಮ್ಮ ಮಕ್ಕಳು ಪರಂಪರೆಗೆ ಶಕ್ತಿ ಆಗಬೇಕು, ದೇಶದ ಆಸ್ತಿ ಆಗಬೇಕು, ನಮ್ಮ ಪರಿವಾರಕ್ಕೆ ಗೌರವವನ್ನು ತರಬೇಕು. ಇಷ್ಟೇ ಅವರ ಅಪೇಕ್ಷೆ ಇರುತ್ತೆ. ಇದು ವಿಶ್ವಾಸಘಾತ ಅಂದ್ರೆ ಯಾವುದು? ತಾಯಿ ತಂದೆಗಿಟ್ಟಂತ ವಿಶ್ವಾಸಕ್ಕೆ ಘಾತ ಮಾಡುವಂಥದ್ದು ಅಂತ ಕೇಳಿದ್ರೆ ಜೂಜು, ಈಸ್ಪೆಟ್ಟು, ಓಸಿ, ಕ್ಲಬ್ಬು, ಬಾರು, ಇನ್ನು ಏನೇನೋ ಹೋಗಿ ಏನೇನೋ ಮಾಡಿ ಮನೆಯ ಎಲ್ಲ ಆಸ್ತಿಯನ್ನು ಅಡ ಇಟ್ಟು ಏನ್ ಮಾಡಿ ಬರ್ತದೆ? ಜೂಜಾಡಿ ಏನೋ ಮಾಡಿ ಆಸ್ತಿ ಸಂಪತ್ತಿನ ಹಾಳು ಮಾಡಿ ತಾಯಿ ತಂದೆ ಸಮಾಜದ ಮುಂದೆ ತಲೆ ತಗ್ಗಿಸುವಂತ ಕಾರ್ಯ ಮಾಡೋದೇನಂತಾರೆ? ಇದಕ್ಕೆ ವಿಶ್ವಾಸಘಾತ ಅಂತ ಕರೀತಾರೆ, ವಿಶ್ವಾಸ ದ್ರೋಹ ಅಂತ ಕರೀತಾರೆ ಅಲ್ವಾ? ಅವಿಶ್ವಾಸ, ಅದಕ್ಕೆ ವಿಶ್ವಾಸಘಾತ ಅಂತ ಕರೀತಾರೆ. ಅದೇ ಪ್ರಕಾರವಾಗಿ ಧರ್ಮ ಗುರುಗಳ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಟಿರ್ತಾರೆ ಭಕ್ತರು. ಧರ್ಮ ಗುರುಗಳ ಮೇಲೆ ಎಂತೆಂಥ ವಿಷಯವನ್ನು ಹೇಳ್ಕೋತಾರೆ. ಅವರ ನೋವನ್ನ, ಸಂಕಟವನ್ನ, ಸಮಸ್ಯೆಯನ್ನ. ಗುರು ಅಂದ್ರೆ ತಾಯಿ ಅನ್ಕೊಂಡಿರ್ತಾರೆ, ಗುರು ಅಂದ್ರೆ ದೈವ ಅನ್ಕೊಂಡಿರ್ತಾರೆ, ಗುರು ಅಂದ್ರೆ ಸರ್ವಸ್ವ ಅನ್ಕೊಂಡಿರ್ತಾರೆ. ಎಲ್ಲವನ್ನ ಹೇಳಿ ಅವರ ನೋವನ್ನು ಮರಿತಾರೆ, ಅವರ ಮನಸ್ಸನ್ನು ಹಗರು ಮಾಡ್ಕೋತಾರೆ. ಆದ್ರೆ ಆ ಭಕ್ತರ ಭಾವನೆಗೆ ಧಕ್ಕೆ ತಂದ್ರು ಅಂತ ಕೇಳಿದ್ರೆ ಅದು ಭಕ್ತರಿಗೆ ಮಾಡಿದ ದ್ರೋಹ ಆಗತ್ತೆ. ಅದಕ್ಕೆ ಹೇಳ್ತಾರೆ, ಗುರವೋ ಬಹು ವಸಂತಿ ಶಿಷ್ಯ ವಿತ್ತ ಅಪಹಾರಕ, ದುರ್ಲಭ ಸ ಗುರು ಲೋಕೆ ಶಿಷ್ಯ ವೃತ್ತ ಅಪಹಾರಕ. ಅವ್ರು ಹೇಳ್ತಾರೆ, ಗುರುವಿನ ಜವಾಬ್ದಾರಿ ಏನು ಅಂತ ಕೇಳಿದ್ರೆ ಭಕ್ತನ ನೋವನ್ನ, ತಾಪವನ್ನ, ಶಾಪವನ್ನ, ಸಂಕಟವನ್ನ ಹರಣ ಮಾಡುವಂಥದ್ದು ಗುರುವಿನ ಕರ್ತವ್ಯ, ಅದು ಗುರುವಿನ ಜವಾಬ್ದಾರಿ. ಅದರ ಬದಲಾಗಿ ಗುರುವಿನ ಆಸ್ತಿ, ಸಂಪತ್ತಿ, ಅವನ ಅಧಿಕಾರ ಅದನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥದ್ದು ಗುರುವಿನ ಜವಾಬ್ದಾರಿ ಅಲ್ಲ, ಅದು ಭಕ್ತರಿಗೆ ಮಾಡಿದ ದ್ರೋಹ ಅಂತ ಹೇಳಿ ಸಮಾಜದಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಅಷ್ಟೇ ಸತ್ಯ. ಇದು ಭಕ್ತ ದ್ರೋಹ. ಗುರುದ್ರೋಹ ಅಂತ ಕೇಳಿದ್ರೆ ಗುರುಗಳು ಭಕ್ತರ ಮೇಲೆ ಅತ್ಯಂತ ವಿಶ್ವಾಸವನ್ನಿಟ್ಟು ಏನೆಲ್ಲ ಶಕ್ತಿಯನ್ನು ತುಂಬಿ ಅವನನ್ನು ಬೆಳೆಸಿ ಅವನಿಂದ ದುರುಪಯೋಗ ಆಯಿತು ಅಂತ ಕೇಳಿದ್ರೆ, ಧರ್ಮದ ಹೆಸರನ್ನು ಹೇಳಿ, ಮಠದ ಹೆಸರನ್ನು ಹೇಳಿ, ಪರಂಪರೆಯ ಹೆಸರನ್ನು ಹೇಳಿ ದುರುಪಯೋಗ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ ಗುರುದ್ರೋಹ ಅಂತ ಕರೀತಾ ಇದ್ದಾರೆ. ಅದಕ್ಕೆ ವಿಶ್ವಾಸ ಹೋಯಿತು ಅಂತ ಕೇಳಿದ್ರೆ ಬದುಕು ವ್ಯರ್ಥವಾಗತ್ತೆ ಅನ್ನುವಂಥ ತಾತ್ಪರ್ಯ. ಅದೇ ಪ್ರಕಾರವಾಗಿ ಇಡೀ ವ್ಯವಸ್ಥೆ ನಡೀತಾ ಇರುವಂಥದ್ದು, ನಮ್ಮ ದೇಶ, ನಮ್ಮ ಸಂಸ್ಕೃತಿ ನಡೀತಾ ಇರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸ ಅನ್ನುವಂಥ ತಳಹದಿಯ ಮೇಲೆ. ವಿಶ್ವಾಸ ಇಲ್ಲ ಅಂತ ಕೇಳಿದ್ರೆ ಬದುಕು ವ್ಯರ್ಥವಾಗಿ ಹೋಗುತ್ತೆ. ಈಗ ಒಬ್ಬ ವಿಶ್ವಾಸ ಏನು ಅಂತ ಕೇಳಿದ್ರೆ, ಮನೆಯಲ್ಲಿ ಯಾರು ಇದ್ದಾರೆ, ನಮ್ಮ ಮಗ ಇದ್ದಾನೆ, ಮನೆ ನೋಡ್ಕೋತಾನೆ, ವಿಶ್ವಾಸ ಅಷ್ಟೇ. ನಮ್ಮ ಮನೆಯವರಿದ್ದಾರೆ, ಮನೆ ಸುರಕ್ಷಿತ ನೋಡ್ಕೋತಾರೆ, ಮನೆಯಿಂದೆಲ್ಲ ಮಾರಿ ಬಂಗಾರ ಮಾಡಿಸಿದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ವಿಶ್ವಾಸಘಾತ ಆಯ್ತು. ಆನಂತರ ನನ್ನ ಯಜಮಾನ, ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ ಅಂತ ಆ ತಾಯಿ ವಿಶ್ವಾಸ ಮಾಡಿರ್ತಾಳೆ. ಅದ್ರ ಬದಲಾಗಿ ಏನೆಲ್ಲ ದುಶ್ಚಟಗಳು ಮಾಡಿ ಮಾರಿ ಹಾಳು ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಬರ್ತದೆ? ವ್ಯರ್ಥವಾಗಿ ಹೋಗುತ್ತೆ ಬದುಕು. ವಿಶ್ವಾಸ ಹೋಯ್ತು ಅಂದ್ರೆ ಮತ್ತೆ ಬರಲ್ಲ. ಒಡೆದ ಕನ್ನಡಿ ಕೂಡಿಸ್ಲಿಕ್ಕೆ ಬರಲ್ಲ, ಬಿಟ್ಟ ಬಾಣ ವಾಪಸ್ ಬರಲ್ಲ, ಆಡಿದ ಮಾತು ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ. ಹಾಗೆ ಒಂದು ಸಾರಿ ವಿಶ್ವಾಸ ಹೋಯ್ತು ಅಂತ ಕೇಳಿದ್ರೆ ಅದನ್ನು ಮತ್ತೆ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಅತ್ಯಂತ ವಜನ ಅಂದ್ರೆ ತೂಕ ಇರುವಂಥದ್ದು ಯಾವುದು ಅಂತ ಕೇಳಿದ್ರೆ ಅದಕ್ಕೆ ವಿಶ್ವಾಸ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂತ ವಿಶ್ವಾಸಕ್ಕೆ ಯಾರು ಪಾತ್ರರಾಗ್ತಾರೋ ಅವರ ಬದುಕು ನಿಜವಾಗಿ ಪಾವನ ಮತ್ತು ಸಾರ್ಥಕವಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಗಮನಕ್ಕೆ ತಂದು, ಜಗತ್ತಿನ ಬುನಾದಿ ವಿಶ್ವಾಸ, ಇಷ್ಟನ್ನು ನೆನಪಿಟ್ಕೊಳ್ರಿ. ಅದರ ಜೊತೆಯಲ್ಲಿ ಈ ಮೊದಲೇ ಹೇಳಿದಂತೆ ಈಗ ದೈವದ ವಿಷಯವಾಗಿ ಹಿಮಾಲಯದಲ್ಲಿ ಅನೇಕ ಘಟನೆಗಳು ನೀವು ಗಮನಕ್ಕೆ ತಂದಿದ್ದೇವೆ. ಇದೊಂದು ಘಟನೆ ನೆನಪು ತರುವುದೇನು ಅಂತ ಕೇಳಿದ್ರೆ, ಭಗವಂತನ ಶಕ್ತಿ ಎಷ್ಟು ಅಪರಂಪಾರ ಇರುತ್ತದೆ ಅಂತೇಳಿ, ಎಷ್ಟು ಪ್ರಬಲವಾಗಿರುತ್ತೆ. ಅವನ ಶಕ್ತಿ ಬಹಳ ಮಹತ್ವದ್ದು ಭಗವಂತದ್ದು. ಏನು ಅಂತ ಕೇಳಿದ್ರೆ 2013ನೇ ಇಸ್ವಿ ಜಲಪ್ರಳಯ ಜೂನ್ ತಿಂಗಳಲ್ಲಿ ಆಯಿತು. ನಿಮಗೆಲ್ಲ ಗುರುತಿದೆ, ಜೂನ್ ತಿಂಗಳಲ್ಲಿ ಜಲಪ್ರಳಯ ಆಯಿತು. ಆ ಸಂದರ್ಭದಲ್ಲಿ ಒಂದು ಗಾಂಧಿ ಸರೋವರ ಅಂಥೇಳಿ, ಆ ಸರೋವರದಲ್ಲಿ ದೊಡ್ಡ ಪರ್ವತ ಕುಸಿದು ಬಿದ್ದು ನೀರು ತುಂಬಿ ಉಕ್ಕಿ ಹರಿಯುತ್ತೆ. ಅವಾಗ
ನೀರಿನ ಪ್ರಮಾಣ ಎಷ್ಟಿತ್ತು ಅಂತ ಕೇಳಿದ್ರೆ ಒಂದು 25 ಅಡಿ ಎತ್ತರ ಪ್ರಮಾಣ, 25ರಿಂದ 27 ಅಡಿ ಅಂತ ಹೇಳ್ತಾರೆ. ಅಷ್ಟು ಎತ್ತರ ಪ್ರಮಾಣ ನೀರು ಹರಿತಿತ್ತು. ಅಗಲ ಎಷ್ಟಿತ್ತಂದ್ರೆ 150ರಿಂದ 170 ಅಡಿ ಅಗಲ, ಇಷ್ಟು ಪ್ರಮಾಣದಲ್ಲಿ ನೀರು ತುಂಬ ಹರಿತಾ ಇತ್ತು. ಇದೆಲ್ಲ ಇದ್ದಾಗ ಆ ನೀರು ಏನಾದರೂ ನೇರವಾಗಿ ಬಂದು ಆ ಮಂದಿರಕ್ಕೆ ಏನಾದರೂ ಅಪ್ಪಳಿಸ್ತು ಅಂತ ಕೇಳಿದ್ರೆ ಮಂದಿರ ಉಳಿಯಲ್ಲ. ಅದು ಪಾಂಡವರ ಯಾವ ಅರ್ಜುನನ ಮಗ ಅಭಿಮನ್ಯುವಿನ ಮಗ ಪರೀಕ್ಷಿತ ಮಹಾರಾಜ, ಪರೀಕ್ಷಿತನ ಮಗ ಜನಮೇಜಯ ರಾಜ, ಯಾವ ಪಂಚಪಾಂಡವರ 150ನೇ ಶ್ರಾದ್ದ ಮಾಡುವಂಥ ಸಂದರ್ಭದಲ್ಲಿ ನಿರ್ಮಾಣಗೊಂಡಂಥ ಮಂದಿರವೇ ಕೇದಾರನಾಥ ಮಂದಿರ. ಅವನು ಮಾಡಿರುವಂಥದ್ದು. ಅಷ್ಟು ಇತಿಹಾಸ ಇರುವಂಥ ಮಂದಿರ ಉಳಿತಿರ್ಲಿಲ್ಲ. ತಿಪ್ಪೇಸ್ವಾಮಿಯವರು ಉಳಿತಿರ್ಲಿಲ್ಲ. ಅಷ್ಟು ಕಠಿಣ ಇತ್ತು ಸುದ್ದಿಗಾಣ. ಆ ಸಮಯದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಆ ನೀರಷ್ಟು ವೇಗವಾಗಿ ಬರ್ತದಲ್ಲ, ಅಲ್ಲಿ ಬಂದು ನೋಡಿದವರಿಗೆಲ್ಲ ಗೊತ್ತಿದೆ, ಕೇದಾರನಾಥ ಮಂದಿರದ ಹಿಂದ್ಗಡೆಗೆ ಒಂದು ಭೀಮಶಿಲ ಅಂತ ಬಂದು ನಿಂತಿದೆ. ಎಷ್ಟು ದೊಡ್ಡದಂದ್ರೆ ಬಹಳ ದೊಡ್ಡದು. ಅದೇನು ಯಾವ ಕ್ರೈನು ಏನು ಮಾಡಕ್ ಸಾಧ್ಯ ಇಲ್ಲ, ಅಂತ ದೊಡ್ಡ ಒಂದು ಶಿಲೆ ಬಂದಿದೆ. ಎಲ್ಲಿಂದ ಬಂತು, ಯಾವಾಗ ಬಂತು, ಹೆಂಗೆ ಬಂತು ಯಾರಿಗೂ ಗೊತ್ತಿಲ್ಲ. ಆ ಶಿಲೆ ಬಂದು ಆ ಮಂದಿರದ ಹಿಂದೆ ಅಡ್ಡಲಾಗಿ ನಿಂತಿದೆ. ನೇರವಾಗಿ ಮಂದಿರದಿಂದ ಒಂದು 60 ಮೀಟರ್ ದೂರದಲ್ಲಿ ನಿಂತಿದೆ. ಆ ಕಲ್ಲು ಬರದೇ ಇದ್ರೆ ಮಂದಿರ ಉಳಿಯಲ್ಲ. ನಿಮ್ಗೆ ಅರ್ಥ ಆಗತ್ತಲ್ಲ? ಆ ಬಂಡೆ ಏನಾದರೂ ಬರದೇ ಇದ್ರೆ ಮಂದಿರ ಅಲ್ಲಿ ಉಳಿಯಲ್ಲ. ಅಕಸ್ಮಾತ್ ಅದೇ ಬಂಡೆ ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ, ಮುಂದೆ ಹೋಗಿ ಮಂದಿರಕ್ಕೆ ಬಡಿತಂದ್ರೆ ಆ ಮಂದಿರ ಉಳಿಯಲ್ಲ. ಆ ಕಲ್ಲು ಬರದಿದ್ರೂ ಉಳಿಯಲ್ಲ, ಆ ಬಂಡೆ ಹೋಗಿ ಬಡಿದ್ರೂ ಕೂಡ ಮಂದಿರ ಉಳಿಯಲ್ಲ. ಇಷ್ಟು ಕಠಿಣತರವಾದಂಥ ಪ್ರಸಂಗ. ಆ ಬಂಡೆ ಬಂದು ನಿಲ್ತು, ಆ ನೀರು ಬಂದು ಅದಕ್ಕೆ ಅಪ್ಪಳಿಸ್ತು, ಆ ಕಡೆ ಈ ಕಡೆ ಡೈವರ್ಟ್ ಆಗಿ ನೀರು ಹೋಯಿತು, ಮಂದಿರ ಸುರಕ್ಷಿತವಾಗಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಿ ನಿಲ್ತು. ಇದಕ್ಕೇನು ಹೇಳಿಕ್ ಬರುತ್ತೆ? ದೇವರು ಎಲ್ಲಿದ್ದಾನೆ? ಇಲ್ಲೇ ಇದ್ದಾನೆ. ಕೊನೆ ಪೂಜೆ ಕಾರ್ತಿಕ ಮಾಸ ದ್ವಿತೀಯಕ್ಕೆ ಆಗುತ್ತೆ. ಕೊನೆ ಪೂಜೆ ಕೇದಾರನಾಥಂದು ಅವತ್ತು ಪ್ರಾತಃ ಕಾಲ 3 ಗಂಟೆಯಿಂದ ವಿಶೇಷ ಪೂಜಾ ಪ್ರಕ್ರಿಯೆಗಳು ನಡೆಯುತ್ತೆ. 6:30ಕ್ಕೆ ಗರ್ಭಗುಡಿ ಕ್ಲೋಸ್ ಆಗುತ್ತೆ, 8:30ಕ್ಕೆ ಮಹಾದ್ವಾರ ಕ್ಲೋಸ್ ಆಗುತ್ತೆ. ಆನಂತರ ಕಾರ್ತಿಕ ಮಾಸದಲ್ಲಿ ಮಂದಿರ ಬಾಗಿಲು ತೆಗೆಯುತ್ತೆ. ಕೇದಾರ ಜಗದ್ಗುರುಗಳ ಅಮೃತ ಹಸ್ತದಿಂದ ತೆಗೆಯಲ್ಪಡುತ್ತೆ. ಮಂದಿರವನ್ನು ತೆರೆದು ಒಳಗಡೆ ಹೋದ್ರೆ ಶ್ರೀಗಂಧ ಸಂಪಿಗೆ ಮಿಶ್ರಿತವಾದ ಸುಗಂಧ ಬರುತ್ತೆ. ನೀವು ಮನೆಗೆ ಏನಾದರೂ ಒಂದು ರೂಮು ಕಟ್ಟಡ ಬಂದ್ ಮಾಡಿ 2 ತಿಂಗಳಾದ್ರೆ ದುರ್ಗಂಧ ಬರುತ್ತೆ, ಆದ್ರೆ ಅದು ಸುಗಂಧ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, 6 ತಿಂಗಳ ಹಿಂದೆ ಧರಿಸಿರುವಂಥ ಹೂವು ಪತ್ರೆಗಳು ತಾಜಾ ಇರುತ್ತೆ. ಹಣ್ಣು, ಎಲ್ಲ ಥರದ ಹಣ್ಣು ಈಗ ಸದ್ಯ ಮಾರ್ಕೆಟಿಂದ ತಂದಷ್ಟು ಫ್ರೆಶ್ ಇರ್ತದೆ, ಏನೂ ಆಗಿರಲ್ಲ. ಹಣ್ಣು ತಾಜಾ ಇರುತ್ತೆ. ಇದಕ್ಕಿಂತ ನಿದರ್ಶನ ಏನು ಬೇಕು? ಅಷ್ಟೇ ಅಲ್ಲ, ಇನ್ನೊಂದು ನಿಮಗೆ ಹೇಳ್ತಾರೆ. ಒಂದು 150 ಗ್ರಾಮ್ನಷ್ಟು ತುಪ್ಪವನ್ನು ಹಾಕಿ ಬೆಳ್ಳಿ ದೀಪವನ್ನು ಹಚ್ಚಿಟ್ಟು ಬಂದಿರಲಾಗುತ್ತೆ. ಆ ದೀಪ 6 ತಿಂಗಳ ನಂತರ ಹಾಗೆ ಉರಿತ ಜಗನ್ನಾಥ, ಹಾಗೆ ಉರಿತಾ ಇರುತ್ತೆ. ಇದಕ್ಕೆ ನಿದರ್ಶನ ಇದಕ್ಕೇನು ಹೇಳಲಿಕ್ಕೆ ಸಾಧ್ಯ ಇದೆ? 2017 ಜುಲೈ ತಿಂಗಳಲ್ಲಿ ಮಧ್ಯಮಹೇಶ್ವರನ ದರ್ಶನಕ್ಕಾಗಿ ದೊಡ್ಡ ಶ್ರೀಮಂತ ಪರಿವಾರದ ದಂಪತಿಗಳು ಇಬ್ಬರು ಬಂದರು. ಆ ಸಮಯದಲ್ಲಿ ಶಂಕರ್ಲಿಂಗ್ ಅಂತ ಪ್ರಧಾನ ಅರ್ಚಕರಿದ್ದರು. ಮಧ್ಯಮಹೇಶ್ವರ ಸ್ವಾಮಿಯ ನಿಯಮ ಬಹಳ ಕಠಿಣ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುವಂಥ ದೈವ. ಇಡೀ ಉತ್ತರಾಖಂಡ ಮಧುಮೇಶ್ವರ ಹೆಸರು ಹೇಳಿದ್ರೆ ಭಯ ಪಡ್ತಾರೆ, ಭಕ್ತಿನೂ ಹೆಚ್ಚಿರುತ್ತೆ. ಅವರು ದರ್ಶನಕ್ಕಾಗಿ ಬಂದರು. ಆ ಸಮಯದಲ್ಲಿ ಏನಾಯಿತು ಅಂತ ಕೇಳಿದ್ರೆ ಮಂದಿರ ಕ್ಲೋಸ್ ಆಗಿತ್ತು. 2:30ಕ್ಕೆ ಗರ್ಭಗುಡಿ ಕ್ಲೋಸ್ ಆಗುತ್ತೆ. ಮಧ್ಯಮಹೇಶ್ವರ ಭೋಗ ಹಚ್ಚಿ ನೈವೇದ್ಯ ಮಾಡಿ ಮಂದಿರವನ್ನ ಕ್ಲೋಸ್ ಮಾಡ್ತಾರೆ. 5:30ಕ್ಕೆ ತೆಗಿತಾರೆ. ಅವಾಗ ಅವರು ದೊಡ್ಡ ಶ್ರೀಮಂತ ದಂಪತಿಗಳು PM ಆಫೀಸಿಂದ ಫೋನ್ ಮಾಡಿಸಿ ಬಂದಿದ್ರು. ಆ ಎಮ್ಮ ಅವ್ರ ಮನೆಯವರು ಒಂದು 30-32 ವರ್ಷದ ವಯಸ್ಸು. ಅವ್ರು ಕೇಳಿದ್ರು, ನಾವು ಸ್ವಾಮಿ ದರ್ಶನ ತಗೋಬೇಕು. ಅವರಂದ್ರು, ಅಭಿ ಸಮಯ ಈಗ ಲೇಟ್ ಆಗಿದೆ, ಈಗ ತೆಗಿಲಿಕ್ಕೆ ಬರಲ್ಲ, ಸಂಜೆ 5:30ಕ್ಕೆ ತೆಗಿತೇವೆ, ಅವ್ರು ದರ್ಶನ ಮಾಡಿಸ್ತೇವೆ ಅಂತ. ಅವಾಗ ಇವರಂದ್ರು, ಪೈಸೆ ಕೀಲೆ ಕರ್ತಿ ಆಗ್ಬೋದು, ದುಡ್ಡಿಗಾಗಿ ಹೆಂಗೆ ಮಾಡ್ತಾರೆ ಅಂತ. ಕಿತ್ನ ಪೈಸೆ ಚಾಹಿಯೇ, ಎಷ್ಟು ದುಡ್ಡು ಬೇಕು ನಿಮಗೆ ಅಂತ. ಎಷ್ಟು ದುಡ್ಡು ಬೇಕು ನಿಮಗೆ? ದುಡ್ಡು ಕೊಡ್ತೀವಿ ತೆಗೀರಿ ಅಂತ ಹೇಳಿ. ಅವ್ರು ಶಂಕರ್ಲಿಂಗ್ ಹೇಳ್ತಾರೆ, ಐಷೆ ಮತ್ ಕಹಿ ಅಮ್ಮ, ಹಂಗೆ ಹೇಳಬೇಡಿ, ಇದು ತುಂಬ ವಿಶಿಷ್ಟವಾದಂಥ ಬಹಳ ಪ್ರಬಲವಾದಂಥ ದೈವ, ಇಲ್ಲಿ ದುಡ್ಡು ಅದು ಅಧಿಕಾರ ನಡೆಯಲ್ಲ. ಅವ್ರು ರಿಕ್ವೆಸ್ಟ್ ಮಾಡಿದ್ರು ಕೂಡ ಆ ಎಮ್ಮ ಬಾಯಿ ಬಂದ್ರೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು.
ಮಾತಾಡಿದ್ರು. ಅವಾಗ ನೀವು ರೆಸ್ಟ್ ಮಾಡ್ರಿ ಆಮೇಲೆ ತೆಗಿತೇವೆ ಅಂತ ಇವ್ರು ತೆಗಿಲಿಲ್ಲ. ಒಂದು 4:35 ಗಂಟೆ ಸಮಯಕ್ಕೆ 5:30ಕ್ಕೆ ಮಂದಿರ ತೆಗಿಬೇಕು. 4:35 ಗಂಟೆ ಸಮಯಕ್ಕೆ ಆ ಯಮ್ಮನಿಗೆ ವಾಂತಿ ಭೇದ ಶುರುವಾಗತ್ತೆ. ಇನ್ನೊಂದ್ಸರಿ ಹೇಳಿದ್ವಿ ಇದನ್ನು ಘಟನೆ. ವಾಂತಿ ಭೇದ ಶುರುವಾಗಿದ್ದು ಅಲ್ಲಿ 4 ಜನ ಟ್ರೀಟ್ಮೆಂಟ್ ಕೊಟ್ಟರು ಡಾಕ್ಟರ್, 4 ಜನ ವೈದ್ಯರು ಸರಳವಾಗಿ ಕೆಳಗಿಂದ ಬಂದಿದ್ದಾರೆ, ನಾರ್ಮಲ್ ಇದ್ದಾರೆ, 30ರಿಂದ 32 ವರ್ಷ ವಯಸ್ಸು, ದೊಡ್ಡ ಅಧಿಕಾರ ಇದೆ, ದೊಡ್ಡ ಶ್ರೀಮಂತರು, ಎಲ್ಲ ಸರಿ, ಏನು ವ್ಯತ್ಯಾಸ ಇಲ್ಲ. ದೈವದ ನಿಂದೆ ಆ ಪರಂಪರೆಗೆ ಧಕ್ಕೆ ತಂದ ಪರಿಣಾಮ ಏನಾಯಿತು ಅಂತ ಕೇಳಿದ್ರೆ ವಾಂತಿ ಭೇದ ಶುರುವಾಯಿತು. 4 ಜನ ವೈದ್ಯರು ನೋಡಿದ್ರು, ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಹೆಲಿಕಾಪ್ಟರ್ ಬರಲ್ಲ ಮಧ್ಯಮಹೇಶ್ವರನಿಗೆ. ಅವರು PM ಆಫೀಸಿಗೆ ಫೋನ್ ಮಾಡಿಸಿ ಸ್ಪೆಷಲ್ ಹೆಲಿಕಾಪ್ಟರ್ ತರಿಸಿದ್ರು. ಆ ನಂತರ ಹೆಲಿಕಾಪ್ಟರ್ ಮುಖಾಂತರ ಕೆಳಗೆ ತಗೊಂಡು ಹೋದ್ರೆ ಕೆಳಗೆ ಹೋಗ್ತಿದ್ದು ಹೊಗೆ ಬಿಡ್ತಾ ಇಲ್ಲ, ಮುಗಿತಾರೆ. ಇದು 2017 ಇಸ್ವಿಯಲ್ಲಿ ನಡೆದ ಘಟನೆ ಇದೆ. ಅಂದ್ರೆ ದೈವ ಶಕ್ತಿ ಅನ್ನೋದು ಹೇಗಿರುತ್ತೆ, ದೈವವನ್ನು ಪರೀಕ್ಷೆ ಮಾಡಬಾರ್ದು, ದೈವಕ್ಕೆ ಚಾಲೆಂಜ್ ಮಾಡಬಾರ್ದು, ಪರಂಪರೆಯನ್ನ ಯಾವತ್ತೂ ಕೂಡ ನಾವು ಅಪಮಾನಿಸಬಾರ್ದು. ಹಾಗೆ ನಡೆಯುವುದು ಅತ್ಯಂತ ಅವಶ್ಯಕ. ಯಾವುದೇ ಸಂದರ್ಭದಲ್ಲೂ ಕೂಡ ದೈವ ಶಕ್ತಿ ಇರುವಂಥದ್ದು ಅಪರಂಪಾರ ಇರುತ್ತೆ, ಅದು ವಿಶ್ವಾಸ. ದೇವರಿದ್ದಾನೆ ಅಷ್ಟೇ ವಿಶ್ವಾಸ, ಅದನ್ನು ಬಿಟ್ಟು ನಾವು ನಡ್ಕೋಬಾರದು. ಗುರು ವಾಕ್ಯ, ಗುರುಗಳು ಏನಾದರೂ ಒಂದು ಅಪ್ಪಣೆ ಮಾಡ್ಯಾರ. ನಾವು ಸಾಕಷ್ಟು ಸರಿ ನಿಮಗೆ ಹೇಳಿದ್ದೇವೆ, ಯಾವ ಗುರುಗಳಲ್ಲಿ ಯಾವ ಶಕ್ತಿ ಇದೋ ಗೊತ್ತಿಲ್ಲ. ಯಾರು ಹೆಂಗಿರ್ತಾರೆ ನಮಗೆ ನಿಮಗೆ ಬೇಡ, ಅವರನ್ನು ಅವ್ರ ಪಾಡಿ ಬಿಟ್ಬಿಡೋಣ. ಗುರುನಿಂದ ನ ಕುರ್ವತಿ ಅನಾಹುತ ನ ಛಾಯಾಂತೆ ದೇನಾಶ್ಮಾನಕ್ಕೆ ದೇವತಾರೆ. ಅವ್ರು ಹೇಳ್ತಾರೆ, ಹೇ ಭಕ್ತ, ಗುರು ನಿಂದೆ ಮಾಡಬೇಡ. ನೀನು ಅವ್ರು ಯಾವುದೋ ಜನ್ಮದ ಪುಣ್ಯದಿಂದ ಅವ್ರು ಗುರುಗಳಾಗಿರ್ತಾರೆ. ಅವ್ರು ಏನು ಅವ್ರ ವೈಯಕ್ತಿಕ ಅವ್ರಿಗೆ ಬಿಡ್ರಿ, ಅವ್ರು ದೊಡ್ಡವರು ಸಣ್ಣವರು ಹಾಗೆ ಹೀಗೆ ಅದ್ರದ್ದು ಆರೋಪ ನಿಮಗೆ ಬೇಡ. ಆ ರೀತಿ ಮಾಡಿದರೆ ಗುರು ಶಾಪ ಕುಲಕ್ಷಯ ನೋಡ ಅಂತ ಹೇಳ್ತಾರೆ. ಗುರುವಿನ ಶಾಪ ಕುಲವನ್ನೇ ನಾಶ ಮಾಡಿಬಿಡುತ್ತೆ ಅಂತ. ಅದಕ್ಕೆ ಪಂಚಮಹಾಪಾತಕಗಳಲ್ಲಿ ಗುರು ಶಾಪವನ್ನು ಮೊದಲಿಂದಿರುತ್ತೆ. ಹಾಗಾಗಿ ನಿಮಗೆ ಯಾರು ಬೇಕನ್ಸುತ್ತೋ ಅಲ್ಲಿ ದರ್ಶನಾಶೀರ್ವಾದ ಪಡ್ಕೊಳ್ಳೋದು ಬೇಡ, ಸುಮ್ಮನಿದ್ದರು. ಅವ್ರು ಚಲೋ, ಅವ್ರು ಕೆಟ್ಟ, ಅವ್ರು ದೊಡ್ಡವರು ಸಣ್ಣವರು ಬೇಡ, ಅದು ಬೇಡ. ಅಷ್ಟನ್ನು ನೀವು ಪ್ರತಿಯೊಂದು ಹಂತದಲ್ಲೂ ಪರಿಪಾಲಿಸಬೇಕು. ಗುರುವಾಕ್ಯ ಏನಾದರೂ ವಿಶ್ವಾಸವನ್ನಿಟ್ಟು ಗುರುಗಳು ಭಕ್ತರು ಹೇಳ್ಯಾರಂದ್ರೆ ಅದನ್ನು ನೆರವೇರಿಸಬೇಕಿಲ್ಲ, ಸುಮ್ಮನಿರ್ಬೇಕು. ಯಾವುದೋ ವಿಶ್ವಾಸವನ್ನು ಕೊಟ್ಟರೆ, ಯಾವುದೋ ಜವಾಬ್ದಾರಿ ಕೊಟ್ಟರೆ ದುರುಪಯೋಗ ಮಾಡ್ಕೋಬಾರದು. ಗುರುಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಅಥವಾ ತಮ್ಮ ಪ್ರತಿಷ್ಠೆ, ತಮ್ಮ ವ್ಯವಸ್ಥೆಗಾಗಿ ದುರ್ಬಳಕೆ ಮಾಡ್ಕೋಬಾರದು. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಈಗಿನ ಹಾವೇರಿ ಹಿರೇಮಠರು ಕೂತಿದ್ದಾರೆ. ಒಂದು ಸರಿ ಅವರಿಗೆ ಈಗ ಹೋದ ಸಾರಿ ಗುರುಪೂರ್ಣಿಮೆ ಡಿಸೆಂಬರ್ ತಿಂಗಳಲ್ಲಿ ಕೇದಾರ ಸಮಿತಿಯವರು ಮಹಾಪೂಜೆ. ಆ ಸಮಯದಲ್ಲಿ ಅಲ್ಲಿ ವೈರಾಗ್ಯಧಾಮದಲ್ಲಿ ರೂಮ್ಗಳು ನೋಡ್ಕೊಳ್ಳಿಕ್ಕಿಂತ ಚಾವಿ ಕೊಟ್ಟಿದ್ದವರಿಗೆ, ಬಂದವರಿಗೆ ರೂಮ್ಗಳು ಕೊಡ್ರಿ, ದೂರದಿಂದ ಬಂದವರಿಗೆಲ್ಲ ವಸತಿ ವ್ಯವಸ್ಥೆ ಕೊಡ್ರಿ ಅಂತ. ಅವ್ರ ಮನೆಯವರು ಶಾಂತಮ್ಮರು ಎಲ್ಲೇ ಅದಾರ, ಅವರು ಶಾಂತಮ್ಮ ಎಲ್ಲಿದ್ದಾರೆ ನಾವು ಹಾವೇರಿ, ಇಲ್ಲೇ ಅದಾರ. ಅವರಿಗೆ ಒಂದು 8 ತಿಂಗಳಿಂದ ಆಕ್ಸಿಡೆಂಟ್ ಆಗಿ ತಲೆ ಒಡೆದಿತ್ತು, ಗಾಳಿ ಕುಂದ್ರಂಗಲ್ಲ, ತ್ರಾಸಾಯಿತು. ಅವರು ಇವ್ರನ್ನ ಹೊರಗೆ ಕೂರ್ಸ್ಯಾರ. ಯಾಕಂದ್ರೆ ಅಜ್ಜೋರು ನಿಂಗೆ ರೂಮ್ ಕೊಡಕ್ಕೆ ಹೇಳಿಲ್ಲ, ಅಜ್ಜವ್ರು ಹೇಳೋರಿಗೆ ರೂಮ್ ಕೊಡಲ್ಲ. ರಾತ್ರಿ 11 ಗಂಟೆ ನಮಗೊಂದು ವಿಷಯ ಇದೆ. ಅವಾಗ ಹೇಳಿದ್ರು, ಕರೆಸಿ ಏನ್ರಿ ಅಂದ್ರು. ಇಲ್ಲ, ನೀವು ಹೇಳಿಲ್ಲ, ರೂಮು ನೀವು ಹೇಳಿದ್ರು ಕೊಡೋಣ, ನೀವು ಹೇಳಿದ್ರು ಕೊಡೋಣ ಅಂತ. ರಾತ್ರಿ 11 ಗಂಟೆ ನಾವು ಹೇಳಿದ್ರು ರೂಮ್ ಕೊಡಿಸಿದ್ರಿ. ಅಂದ್ರೆ ಇದು ಹೇಳುವಂತ ತಾತ್ಪರ್ಯ ಏನಿದ್ರು ಹಿರೇಮಠರು, ಇವರೇ ಆ ವ್ಯಕ್ತಿ ಮಲ್ಲಿಕಾರ್ಜುನ್ ಹಿರೇಮಠರು ಹಾವೇರಿ. ಅಂದ್ರೆ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಒಂದು ಜವಾಬ್ದಾರಿಯನ್ನ ಗುರುಗಳು ವಹಿಸ್ಯಾರೆ ಅಂತ ಕೂತ್ವರು. ನೀವೇನು ಶಾಂತನವರು ಆಗ್ಲೇ ಮಾತಾಡಿದ್ರಲ್ಲಿ ಇವರೇ ತಲೆ ಒಡೆದಿತ್ತಿವರು, ಅಪಘಾತ ಬದುಕಿದ್ದೇ ದೊಡ್ಡದು. ಇವ್ರನ್ನ ಎಷ್ಟು ಗಂಟೆಗೆ ಕೂರಿಸಿದ್ರು ಹೊರಗೆ? ನಿಮಗೆ 4-5 ತಾಸು ಹೊರಗೆ ಕೂರಿಸ್ಯಾರ ಇವರು. ಅಜ್ಜವ್ರ ಅಪ್ಪಣೆ ಆಗ್ಲೇ ಕೊಡಲ್ಲ. ಇದು ವಿಶ್ವಾಸ ಅಂದ್ರೆ ಏನ ಕೂತ್ಕೊಳ್ಳಿ. ಗುರು ವಾಕ್ಯ ಪರಿಪಾಲನೆ ಮಾಡುವ ಜವಾಬ್ದಾರಿ. ಈಗ ಏನಾದ್ರೂ ಒಂದು ವೈಷಮ್ಯ ಇದ್ದಾಗ ಅದನ್ನ ಜವಾಬ್ದಾರಿ ತಗೋಬೇಕಾಗತ್ತೆ. ಇದೆಲ್ಲ ನಡೀತಾ ಇದೆ, ನಾವು ಮಾಡ್ಲಿಕ್ಕೆ ಸಾಧ್ಯದಲ್ಲ. ನಾವು ಪೂಜೆ ಮಾಡ್ಬೋದು, ಸಭೆ ಮಾಡ್ಬೋದು, ಸಂದೇಶ ಕೊಡ್ಬೋದು, ಇವೆಲ್ಲ ನಿರ್ವಹಣೆ ಮಾಡೋದು ಒಂದು ಟೀಮ್ ಇದೆ, ಅವ್ರ ಜವಾಬ್ದಾರಿ. ಎಷ್ಟು ಜನ ಸೇವೆ ಮಾಡಿದ್ರು ಇಲ್ಲಿ ಬಂದೇ ಇಲ್ಲ. ಅವರು ಬಂದೊಂದು ವಾರದಿಂದ ಕಸ ಹೊಡೆದ್ರು, ಸ್ವಚ್ಛ ಮಾಡಿದ್ರು, ಅದನ್ನು ಮಾಡಿದ್ರು, ಎಲ್ಲ ಜವಾಬ್ದಾರಿ. ಅಲ್ಲಿ ವ್ಯವಸ್ಥೆ ಸರಿಪಡಿಸ್ತಾರೆ ಅಂದಾಗ ಇದನ್ನು ಮಾಡ್ಲಿಕ್ಕೆ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ನಿಯಮ ಹೇಗಿದೆ,
ನಾವು ಆದೇಶ ಮಾಡಿದ್ದೇವೆ ನಮ್ಮ ಭಕ್ತರಿಗೆ, ಯಾರು ಎಲ್ಲೂ ಯಾವತ್ತೂ ದುಡ್ಡು ಬೇಡುವಂತಿಲ್ಲ. ಇಷ್ಟು ಜನ ನಮ್ಮ ಜೊತೆಗೆ ಅದಿರಲ್ಲ, ನಾವು ಇಷ್ಟು ವರ್ಷ ಆಗೈತಿ ಅತ್ಯಂತ ಹಳವ ಪಾಲಾಗಿರಲ್ಲ ಅದರ ಇಲ್ಲಿ ನೋಡಿದ್ರು ಮೊದಲಿಂದ ಯಾವತ್ತಾರು ದುಡ್ಡು ಬೇಡಿದ್ದು ಒಂದು ಸರಿಯಾಗಿ ಕೇಳಿರಿ ನೀವು, ನಮಗೆ ಬೇಕು ಕೊಡ್ರಿ, ಕಡಿಮೆ ಆಗೈತೆ ಅಂತ ಪ್ರಕಾಶ ಹಳಬ. ಮೊದಲು ಬಂದಾಗ ಒಂದು ಮುಟ್ಟಿಗೆ ಅಕ್ಕಿಲ್ಲ, ಇಲ್ಲಿ ಒಂದು ಮುಟ್ಟಿಗೆ ಅಕ್ಕಿಲ್ಲ, ಇಲ್ಲಿ ಕಣ್ಕುಪ್ಪೆ ಒಬ್ಬನ ಮನೆಗೆ ತಂದು ಕೊಟ್ಟಿದ್ದು ಒಂದು ಮುಟ್ಟಿಗೆ. ಹನುಮಂತ ಅಂತ ಇಲ್ಲೆಲ್ಲ ಇರ್ತಾನ, ಸಣ್ಣ ಮನೆ, ಅವ್ರ ಜೀವನ ಕಷ್ಟ ಅಂತಂದ್ರೆ ಒಂದಿಷ್ಟು ಅಕ್ಕಿ ತಂದು ಕೊಟ್ಟು, ಅಷ್ಟು ಕಷ್ಟ ಇತ್ತು ಆವಾಗ. ಬೇಡಿಲ್ಲ ನಾವು, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಯಾರನ್ನೂ ಏನು ನಾವು ಬೇಡಿಲ್ಲ, ಬೇಡುವಂಥ ಪ್ರಸಂಗವನ್ನು ಭಗವಂತ ತಂದಿಲ್ಲ. ಅದಕ್ಕೆ ನಮ್ಮ ಭಕ್ತರಿಗೆ ಹೇಳ್ತೀನಿ, ನಾವೇ ಬೇಡ್ಲಿಕ್ಕೆ ತಯಾರಿಲ್ಲ, ನೀವು ಬೇಡಕ್ಕೆ ಹೋದ್ರಿ ಇದ್ರೆ ತಪ್ಪಾಗತ್ತೆ. ಹಾಗಾಗಿ ಎಲ್ಲೂ ಕೇಳಬೇಡಿ. ಯಾರಾದರೂ ಕೊಡ್ತೇವೆ ಅಂತಂದ್ರೂ ನೀವು ತಗೊಳ್ಳೋ ಹಾಗಿಲ್ಲ, ನಮ್ಮ ಗಮನಕ್ಕೆ ತರಬೇಕು. ನಮ್ಮ ಒಪ್ಪಿಗೆ ಸಿಕ್ಕ ಮೇಲೆ ಅವರಿಂದ ನೀವು ತಗೊಳ್ಳೋಕೆ ಅಡ್ಡಿ ಇಲ್ಲ. ಆ ಪ್ರಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸೇವೆ ಮಾಡ್ತೀವಿ, ನೀವು ಮಾಡ್ತೀವಿ, ತುಂಬ ಜನ ಹೇಳಿದರು. ಅದಕ್ಕೆ ಎಷ್ಟು ಅವಶ್ಯಕತೆ ಇತ್ತು ಅವರು ತಗೊಂಡಿದ್ದಾಯಿತು. ಮುರುಗನ್ ಹೌದಲ್ಲ, ಎಷ್ಟು ಅವಶ್ಯಕತೆ ಇತ್ತು ಅಷ್ಟು ತಗೊಂಡಿದ್ದಾಗಿದೆ. ಇನ್ನು ಕೆಲವರು ಅಚ್ಚೋನನ್ನು ತಗೊಂಡಿಲ್ಲ ಅಂತ ಕೆಲವರು ಅಳುತ್ತಿದ್ರು. ಈ ಕೊಡಿಯಲಾಪುರ ಗೌರಮ್ಮ ಹೋದ್ಸರಿ ಗುರು ಪೂರ್ಣಿಮೆ, ನೀವು ಸಾಕಷ್ಟು ಸೇವೆ ಮಾಡಿ ಬೇಡ ಅಳಕ್ಕೆ ಶುರುವಾಗಿ ನಮ್ಗೆ ತಗೊಳ್ಳಲ್ಲ ಅಂತೇಳಿ. ಅಲ್ಲಿ ಏನು ಉದ್ದೇಶ, ಎಲ್ಲರಿಗೂ ಅವಕಾಶ ಸಿಗಲಿ ಎನ್ನುವಂಥದ್ದು. ಅದನ್ನು ತಗೊಂಡು ನಾವೇನು ಮಾಡೋದಿದೆ, ಆ ಕಾರ್ಯಕ್ರಮ ಬೇಕು ಮುಗಿತಲ್ಲ. ಈಗ ಈ ಪ್ರಕಾರ ನಿಯಮ ಇರ್ತದೆ. ಈ ಅಡ್ವಾನ್ಸ್ ಈಗ ಎಷ್ಟು ಈ ಸರಿ ನೀವು ತಗೊಂಡಿಲ್ಲ ಮುಂದೆ ತಗೋಬೇಕು ಅಂತ ಈ ಪ್ರಕಾರ ಭಕ್ತರ ಭಾವನೆಗಳು ಇರುತ್ತಲ್ಲ, ಅದರಲ್ಲಿ ಯಾವುದು ಎಷ್ಟು ಅವಶ್ಯಕತೆ ಇರುತ್ತೆ ಅದನ್ನು ಆ ಟೈಮಲ್ಲಿ ತಗೋತೇವೆ. ನಾವು ಬೇಡುವಂಥ ಪ್ರಸಂಗ ಭಗವಂತ ತಂದಿಲ್ಲ, ಇವತ್ತಿನವ್ರಿಗೆ ಬೇಡಿಲ್ಲ, ಆದರೆ ಯಾವುದು ನಿಂತಿಲ್ಲ. ಇದು ಅಷ್ಟೇ ಸತ್ಯ, ಅಷ್ಟೇ ಸತ್ಯ. ಹೀಗಿರುವಾಗ ಯಾವತ್ತೂ ಕೂಡ ನಾವು ಮಾಡುವಂಥ ಕಾಯಕದಲ್ಲಿ ಶ್ರದ್ಧೆ ನಿಷ್ಠೆ ಇತ್ತು ಅಂತ ಕೇಳಿದ್ರೆ ಎಲ್ಲವನ್ನು ಭಗವಂತ ನೆರವೇರಿಸ್ಕೊಂಡು ಹೋಗ್ತಾನೆ ಅಂತಕ್ಕಂಥದ್ದು. ಅಂಥ ಸೇವೆಯನ್ನು ನೀವೆಲ್ಲ ಮಾಡ್ತೀರಿ. ಈಗ ವೈರಾಗ್ಯ ಧಾಮ ದೊಡ್ಡ ಕಟ್ಟಡ ಆಯಿತು, ಅಲ್ಲಿ ಗುರು ಸೇವಾ ಬಳಗ ಅಂತ ಭಕ್ತರು ಅವ್ರು ಏನು ಮಾಡ್ತಾರೆ, ಪ್ರತಿ ತಿಂಗಳು ಭಾನುವಾರ, ಪ್ರತಿ ತಿಂಗಳಿಗೊಮ್ಮೆ ಸ್ವಚ್ಛತೆ ಮಾಡ್ತಾರೆ. ಅದನ್ನು ಬಂದು ಯಾರು ಇಂಜಿನಿಯರ್ ಇದ್ದಾರೆ, ಯಾರು ಉದ್ಯಮಿಗಳಿದ್ದಾರೆ, ಯಾರು ನೌಕರಿ ಇದ್ದಾರೆ, ಯಾರು ಡಾಕ್ಟರ್ ಇದ್ದಾರೆ, ಎಲ್ಲರೂ ಬಂದು ಕಸ ಹೊಡೆಯೋದು, ಬಾತ್ರೂಮ್ಗಳೆಲ್ಲ ತೊಳೆಯೋದು, ಪ್ರತಿಯೊಂದು ಸೇವೆಯನ್ನು ಮಾಡಿ ಅಲ್ಲಿ ಮಠದಲ್ಲಿ ಪ್ರಸಾದ ಮಾಡಿ ಹೋಗ್ತಾರೆ. ಅಂದರೆ ಅವರು ಎಲ್ಲ ಆ ಭಾವನೆಯಿಂದ ಸೇವೆ ಮಾಡ್ತಾರೆ ಅಂತೇಳಿ ತುಂಬ ಕಡೆಯಿಂದ ಸ್ವಾಮೀಜಿಗಳು ಅವರು ಬಂದವರು ಹೇಳ್ತಾರೆ, ಇಷ್ಟು ದೊಡ್ಡ ಕಟ್ಟಡ ಇಷ್ಟು ಸ್ವಚ್ಛ ಐತಲ್ರಿ, ಸ್ವಚ್ಛ ನಾವಿಟ್ಟಿದ್ರೆ ನಮ್ಮ ಭಕ್ತರು ಇಟ್ಕೊಂಡಿದ್ದಾರೆ. ಇದು ಅವರಲ್ಲಿರುವಂಥ ಶ್ರದ್ಧೆ. ಈ ರೀತಿ ಮಾಡುವಂಥ ಸೇವೆಯನ್ನು ಮಾಡುವಂಥ ಸದ್ಭಕ್ತರನ್ನು ನೋಡಿದಾಗ ಹೃದಯದಲ್ಲಿ ಅಂತಃಕರಣದ ಪ್ರೀತಿ ಬರ್ತದೋ ಬರೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಕಣ್ಣೆದುರಿಗೆ ಬೆಳಗಿನ ಸಂಜೆ ದುಡಿತಾರೆ ಇದ್ದಾರೆ ಅಂತ ಅಂದ್ರೆ ಯಾವ ತಾಯಿ ತಂದೆಯ ಕರಡು ಕರಗಲ್ಲ, ಯಾವ ತಾಯಿ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಬರಲ್ಲ, ಬರ್ತದಿಲ್ಲ. ಹಾಗೆ ಅಂತಹ ಭಕ್ತರನ್ನು ನೋಡಿದಾಗ ಅತ್ಯಂತ ಭಾವನೆಗಳು, ಅತ್ಯಂತ ಗುರುಕೃಪ ಅವರಿಗೆ ಆಗತ್ತೆ. ಅಂತ ಭಕ್ತರನ್ನು ಪಡೆದಿದ್ದು ನಮ್ಮ ಸೌಭಾಗ್ಯ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕೆ ಏನಂತ ಹೇಳಿದ್ರೆ ಇದೆಲ್ಲದರ ಸಾರ ಇಷ್ಟೇ. ಜಗತ್ತು ನಿಂತಿರುವಂಥದ್ದು ನಂಬಿಕೆ ಮತ್ತು ವಿಶ್ವಾಸ. ಅಂತ ವಿಶ್ವಾಸಕ್ಕೆ ಧಕ್ಕೆ ಬರುವಂಥ ಕಾರ್ಯ ಯಾರಿಂದಲೂ ಯಾವತ್ತೂ ಆಗೋದು ಬೇಡ ಅನ್ನುವಂಥ ಮಾತನ್ನು ತಿಳಿಸಿ, ಅಂಥ ಪುಣ್ಯ ಕಾರ್ಯವನ್ನು, ಧರ್ಮ ಕಾರ್ಯವನ್ನು ನಾವೆಲ್ಲ ಮಾಡೋಣ. ಅದರ ಜೊತೆಯಲ್ಲಿ ಕೇದಾರನಾಥನ ಭಸ್ಮ ಮತ್ತಿದು ಹೇಳಿದ್ವಿಲ್ಲ ಆಗಲಿ, ಈ ಭಸ್ಮವನ್ನು ಕೂಡ ಕಾರ್ತೀಕ ಮಾಸದಲ್ಲಿ ಅಲ್ಲಿಟ್ಟು ಬರಲಾಗಿರುತ್ತೆ ಜ್ಯೋತಿರ್ಲಿಂಗದ ಮೇಲೆ. ಆ ಭಸ್ಮವನ್ನು ಇವತ್ತೇನು ವಿತರಣೆ ಮಾಡ್ತಿಲ್ಲ, ಸ್ಕಂದ ಪುರಾಣದಲ್ಲಿ ಬರೀತಾರೆ. ಏನು ಅಂತ ಕೇಳಿದ್ರೆ, ಆ ಭಸ್ಮವನ್ನು ಧಾರಣೆ ಮಾಡೋದ್ರಿಂದ ಅಶ್ವಮೇಧ ಯಜ್ಞ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವಿಷ್ಟು ಮಾಡಬಲ್ವಿ, ಅಂತ ಭಸ್ಮವನ್ನು ನಿಮಗೆ ಕೊಡಬಲ್ವಿ, ಅಂತ ಪುಣ್ಯವನ್ನು ನಿಮಗೆ ತಂದು ಕೊಡಬಲ್ವಿ. ಆ ರೀತಿಯಲ್ಲಿ ಆ ಭಸ್ಮವನ್ನು ತಾವೆಲ್ಲ ಪಡೀಲಿಕ್ಕೆ ಎಲ್ಲ ಪರಿವಾರಕ್ಕೆ ಒಂದೊಂದು ಭಸ್ಮ ಮತ್ತು ಪ್ರಸಾದ ಪ್ಯಾಕೆಟ್ ಅನ್ನು ವಿತರಣೆ ಮಾಡಲಾಗುತ್ತೆ. ಆ ವ್ಯವಸ್ಥೆಯನ್ನು ಇವತ್ತು ಇಟ್ಕೊಂಡಿದ್ದಾಗಿದೆ. ಅಷ್ಟೇ ಭಾವನೆಯಿಂದ ತಾವೆಲ್ಲರೂ ಕೂಡ ಇಲ್ಲಿ ಪಾಲ್ಗೊಂಡಿರುವಂಥದ್ದು ಅತ್ಯಂತ ಆನಂದವನ್ನು ತಂದು ಕೊಟ್ಟಿದೆ ಎನ್ನುವಂಥ ಮಾತನ್ನು ತಿಳಿಸಿ, ಪ್ರತಿ ಹಂತದಲ್ಲೂ ಕೂಡ ಯಾರೂ ಕೂಡ ಇಲ್ಲಿವರೆಗೆ ಸಾಕಷ್ಟು ವಿಷಯಗಳು ತಿಳಿಸ್ಬಿಟ್ಟಿದ್ವಿ. 48 ದಿನದಲ್ಲಿ ಅವನ್ನ ನಾವು ಸುಮ್ಮನೆ ಹೇಳ್ಕೊತ ಬಂದಿದ್ವಿ. ಮೊನ್ನೆ ಕೇದಾರದಿಂದ ಬರುವಾಗ ಕೇಳ್ಕೊತ ಬಂದ್ವಿ. ನಮಗೆ ಆಶ್ಚರ್ಯ, ಈ ವಿಷಯಗಳು ಹೆಂಗೆ ಬಂದು ಸುಮ್ಮನೆ ಮೊಬೈಲ್ ಏನಿದೆ ಹಂಗೆ ಸುಮ್ಮನೆ ಹೇಳ್ತಾ ಇದೀವಿ. ಅವರು 10-15 ನಿಮಿಷ 10 ನಿಮಿಷ 12 ನಿಮಿಷ 15 ನಿಮಿಷದ ಒಳಗಾಗಿ ವಿಷಯಗಳು ಹೇಳಿ ಅದನ್ನು ಮತ್ತೆ ಸುಮ್ಮನೆ ಕಳಿಸೋದು. ಈ ಪ್ರಕಾರ ಮಾಡಿದ್ದು ಅದು ಕೇದಾರನಾಥನೇ ಆ ವಿಷಯಗಳನ್ನು ಕೊಡಿಸಿದಾನೆ.
ಅದರದ ಫಲ ತಮ್ಮ ಜೊತೆಗೆ ಸದಾ ಇರಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ಕೊನೆಗೆ ಹೇಳೋದಿಷ್ಟೇ. ನಾವು ಬೆಳಗ್ಗೆ ಪೂಜಾ ಸಂದರ್ಭದಲ್ಲಿ ಅಪ್ಪಣೆ ಕೊಡಿಸಿದ್ವಿ. ಈ ಭೂಮಿಗೆ ಬರುವಾಗ ನಾವು ಯಾರು ಯಾವ ವಸ್ತ್ರವನ್ನು ಧರಿಸಿಲ್ಲ, ಯಾವ ಒಡವೆಗಳನ್ನು ಹಾಕೊಂಡಿಲ್ಲ, ಯಾವ ಅಧಿಕಾರ ನಮ್ಮ ಜೊತೆಗೆದ್ದಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಭೂಮಿ ಬರುವಾಗ ನಮ್ಮ ಜೊತೆಗೇನೂ ಇಲ್ಲ, ಹಣ ಇಲ್ಲ, ಅಧಿಕಾರ ಇಲ್ಲ, ಒಡವೆ ಇಲ್ಲ, ವಸ್ತ್ರ ಇಲ್ಲ, ಏನೇನು ಇಲ್ಲ, ಶ್ವಾಸ ಬಂದೇ ಇತ್ತು. ನಾವು ಇಲ್ಲಿಂದ ಹೋಗಬೇಕಾದ್ರೂ ಹಾಗೆ ಇರುತ್ತೆ. ಏನಿರುತ್ತೆ? ಬಟ್ಟೆ ಇರಲ್ಲ, ಒಡವೆ ಇರಲ್ಲ, ತೊಡುಗೆ ಇರಲ್ಲ, ಪ್ರಾಣವೂ ಇರಲ್ಲ, ಅಧಿಕಾರ ಇರಲ್ಲ, ಏನೂ ಇರಲ್ಲ. ಆದ್ರೆ ಬದುಕಿರುವಾಗೆಲ್ಲ ಇರುತ್ತೆ. ಏನಾದ್ರೂ ನಾವು ಪಡ್ಕೊಂಡಿದ್ದೇವೆ ಅಂತ ಕೇಳಿದ್ರೆ ಇಲ್ಲಿಂದನೇ ಪಡ್ಕೊಂಡಿದ್ದೇವೆ, ಭೂಮಿಯಿಂದ, ಈ ಪ್ರಕೃತಿಯಿಂದ ಪಡ್ಕೊಂಡಿದ್ದೇವೆ. ಈ ಪಡ್ಕೊಂಡಿರುವಂಥದ್ದು ಕೆಲವು ವಿದ್ಯೆ ಪಡ್ಕೊಂಡಿದ್ದಾರೆ, ಕೆಲವು ಜ್ಞಾನಿಗಳಾಗಿದ್ದಾರೆ, ಕೆಲವು ತಪಸ್ವಿಗಳಾಗಿದ್ದಾರೆ, ಕೆಲವು ತ್ಯಾಗಿಗಳು, ಯೋಗಿಗಳು, ಸದ್ಗುಣಿಗಳು, ಸದಾಚಾರಿಗಳು, ಪರೋಪಕಾರಿಗಳು, ದೇಶ ಪ್ರೇಮಿಗಳು, ದೇಶವನ್ನು ಕಟ್ಟಿದವರು ಅನೇಕರಾಗಿದ್ದಾರೆ. ಇದೆಲ್ಲದೂ ಇಲ್ಲಿಂದನೇ ಪಡೆದಿದ್ದು ಇಲ್ಲಿ ಉಳಿತದೆ ಅಂತ ಕಾರ್ಯವನ್ನು ಮಾಡಿ ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸಿ, ಈಗ ಸಂದೇಶದ ನಂತರದಲ್ಲಿ ಮಂಗಳಾರತಿ ಆಗುತ್ತೆ. ಆ ನಂತರದಲ್ಲಿ ಲೈನಿಂದ ಬರೋದು ಗಡಿಬಿಡಬೇಡ. ಇನ್ನು ಉಳಿದವರು ಕೆಲವರು ಪ್ರಸಾದವನ್ನು ಮಾಡಿ ಆಮೇಲೆ ಇಲ್ಲಿ ಬನ್ನಿ. ಈಗ ಎಲ್ಲರಿಗೂ ಲೇಟ್ ಆಗುತ್ತೆ. ಒಂದಷ್ಟು ಜನ ಈಗ ತಾಯಂದ್ರು ಮೊದಲು ದರ್ಶನ ಮಾಡ್ಕೊಳ್ಳಿ, ಗಂಡು ಮಕ್ಕಳು ಬೇಕಾದ್ರೆ